ಈಗ ಹೇಳಿ, ಯಾವ ವಿಚಾರ ಮಾತಾಡೋಣ? ನೀರಿನ ವಿಷಯವೇ ಒಂದು. ಪರಿಸರದ ಸಮಸ್ಯೆ ಮುಂದೆ ಚಿಕ್ಕದಾಯ್ತು. ನೀರಿಲ್ಲ ಅಂದ್ರೆ ನೀರಾದ್ರೂ ಏನ್ ಮಾಡ್ತೀಯಾ? ಫೋನ್ ಮಾಡ್ತೀಯಾ? ದುಡ್ಡು ಕೊಟ್ಟು ಟ್ಯಾಂಕ್ ತರಿಸಿ ನೀರ್ ಹಾಕ್ಕೋತೀಯ. ಅಪ್ಪ, ಆ ನೀರಿನ ಟ್ಯಾಂಕರು ನೀರ್ನ ಎಲ್ಲಿಂದ ತರ್ತಾರೆ? ಯಾವ್ದಾದ್ರು ಕೆರೆಯಿಂದ, ಇವೇ ಬೋರ್ವೆಲ್ನಿಂದ, ಅಥವಾ ನದಿಯಿಂದ. ಅಲ್ಲೂ ಇಲ್ಲ ಅಂದ್ರೆ ಚಂದ್ರನ ಮೇಲ್ಕೋ ಮಂಗಳ ಗ್ರಹಕ್ಕೋ ಹೋಗ್ತಾರ. ಬೆಳಗ್ಗೆ ಅಂತ ಮಾತಾಡ್ತೀಯ. ನೀರಿಲ್ಲ ಅಂದ್ರೆ ಬದುಕೋಕಾದ್ರೂ ಸಾಧ್ಯನಾ? ಸಾರಿ ಬಿಡಮ್ಮ, ಸಿಟ್ಟು ಮಾಡ್ಕೋಬೇಡ. ಸುಮ್ನೆ ಜೋಕ್ ಮಾಡ್ದೆ. ಪರವಾಗಿಲ್ಲ ಬಿಡು ಮಗ. ಏನ್ ಸುಮ ಟ್ಯಾಂಕ್ ಫೋನ್ ಮಾಡ್ದ? ಅದನ್ನ ಆಮೇಲೆ ಮಾಡಿದ್ರೆ ಆಯ್ತು. ಆದ್ರೆ ಇದು ನಮ್ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಲ್ವಲ್ಲ. ಶಾಶ್ವತ ಪರಿಹಾರ ಅಂದ್ರೆ ನಮ್ಮ ಮಳೆ ಕಾಲ ಸರಿಯಾಗಿ ಬರ್ಬೇಕು ಅಷ್ಟೇ. ಇತ್ತೀಚಿನ ಮಳೆ ಕಡಿಮೆ ಆಗಿರೋದ್ರಿಂದ ಹೀಗಾಗ್ತಾ ಇದೆ. ಅಮ್ಮ, ಬರ್ತಾ ಇರೋ ಮಳೆ ಪ್ರಮಾಣ ಕಡಿಮೆ ಆಗಿಲ್ಲ. ಆದ್ರೆ ಋತುಮಾನದಲ್ಲಿ, ಬೀಳೋ ಕ್ಷೇತ್ರವಾರ ಹಂಚಿಕೆಯಲ್ಲಿ ಏರುಪೇರು ಆಗ್ತದೆ ಅಂತ ಪರಿಣಿತರು ಹೇಳ್ತಾರೆ. ಹೌದಾ? ಹಾಗಾದ್ರೆ ಕುಡಿಯುವ ಸಮಸ್ಯೆ ಯಾಕಾಗ್ತಾ ಇದೆ? ಅಷ್ಟೇ. ಒಂದು, ಏಳ್ತಾ ಇರೋ ಜನಸಂಖ್ಯೆ. ಇನ್ನೊಂದು, ನೀರಿನ ಅಪವ್ಯಯ. ನಮ್ಮ ಕೆರೆಗಳಲ್ಲಿ, ಜಲಾಶಯಗಳಲ್ಲಿ ಹೂಳು ತುಂಬಿಕೊಂಡು ಅವುಗಳಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಕಡಿಮೆ ಆಗಿದೆ. ಕೆಲವು ಕೆರೆಗಳಂತೂ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳು, ಬಸ್ ಸ್ಟ್ಯಾಂಡ್ಗಳು ಆಗಿದೆ. ಇದರ ಜೊತೆಗೆ ಅಂತರ್ಜಲ ಕುಸಿತವೂ ಇದೆ. ಒಬ್ಬೊಬ್ಬ ಒಂದೊಂದಾಗಿ ಹೇಳಮ್ಮ. ಎಷ್ಟು ವಿಷಯ ಅಂತ ಒಟ್ಟಿಗೆ ಹೇಳ್ಬಿಟ್ಟೆ. ಹಾ, ಶ್ರುತಿ, ಪರಿಸರ ನಿಮ್ಮ ಅಮ್ಮನ ಫೇವರೇಟ್ ವಿಷಯ ಬರ್ಬಿಟ್ಟ. ಯಾರು ನೋಡಮ್ಮ ಶ್ರುತಿ? ನೋಡ್ತಿದ್ದೀರಮ್ಮ, ನಾ ಪಿಜ್ಜಾ ಬರ್ಗರ್ ಆರ್ಡರ್ ಮಾಡಿದ್ದೆ. ಅವ್ರೇನೋ ಅನ್ಸುತ್ತೆ. ಹಾಯ್ ಹಾಯ್ ಅಮ್ಮ,
ಸುಮಾ. ಆದ್ರೆ ಆಮೇಲೆ ಅಲ್ವಾ ಸೂಸನ್ ಗ್ರಿಫನ್, ಮೇರಿ ಡೇಲಿ, ಕೆರೋಲಿನ್ ಮರ್ಚೆಂಟ್, ರಾಚಲ್ ಕಾರ್ಸನ್ ಮುಂತಾದವರು ನಮ್ಗಿದೆ. ಅಪ್ಪ ಬೇರೆ ದೇಶದವ್ರು ಯಾಕಪ್ಪ ನಮ್ಮ ಚಿಕ್ಕ ಕರ್ನಾಟಕದಲ್ಲಿ ಒಪ್ಪಿಕೊಂಡಿದ್ದು ನನಗೆ ಗೊತ್ತು. ಆದ್ರೆ ಅದು ಯಾವಾಗ ಶುರುವಾಯಿತು ಅಂತ ನಂಗೆ ಗೊತ್ತಾಗಿಲ್ಲ. 1974ರ ಮಾರ್ಚ್ನಲ್ಲಿ ಉತ್ತರ ಪ್ರದೇಶದಲ್ಲಿ ಇದು ನಡೀತು. ಅಲ್ಲಿಯ ಜನ ತಮ್ಮ ನಿತ್ಯ ಜೀವನದ ಅಗತ್ಯಗಳಿಗೆ ಹಳ್ಳಿಯ ಹೊರವಲಯದಲ್ಲಿದ್ದ ಕಾಡಿನ ಉತ್ಪನ್ನಗಳನ್ನ ಬಳಸ್ತಾ ಇದ್ರು. ಆದ್ರೆ ಆ ಕಾಡನ್ನ ಕಡಿಬಾರ್ದು ಅಂತ ಸರ್ಕಾರ ಕಾನೂನು ಹೇಳಿತು. ಆದ್ರೆ ಅದೇ ಕಾಡನ್ನ ಅಲಹಾಬಾದಿನ ಕ್ರೀಡಾ ಸಾಮಗ್ರಿ ತಯಾರಿಕೆ ಕಂಪನಿ ಹರಾಜಿನಲ್ಲಿ ಕೊಡ್ತು. ಅದನ್ನ ಕಡಿಯೋಕೆ ಸಂಸ್ಥೆಯವರು ಬಂದಾಗ ರಾಣಿಹಳ್ಳಿಯ 27 ಜನ ಮಹಿಳೆಯರು ಗೌರಾದೇವಿ ನೇತೃತ್ವದಲ್ಲಿ ಮರಗಳನ್ನ ಉಳಿಸಲಿಕ್ಕೆ ಒಪ್ಪಿಕೊಂಡ್ರು. ಅದನ್ನ ಕಡಿಯಕ್ಕಾಗದೆ ಅವರು ವಾಪಸ್ ಹೋಗ್ಬೇಕಾಯ್ತು. ನಮ್ಮ ಮನೆಯಲ್ಲಿ ಮಳೆ ನೀರು ಸಂಗ್ರಹ ಕೆಲಸಕ್ಕೆ ಕೈ ಹಾಕುವ ನಿರ್ಧಾರ ಮಾಡಿಲ್ವಾ? ಹೌದು ರೀ, ಆ ಕೆಲಸ ಆಗ್ಲೇಬೇಕು. ಇಡ್ಲಿ ಅಂತ ಹೊಟ್ಟೆ ತುಂಬ ಹೋಗಿ ಮುಂದಕ್ಕೆ ಕೆಲಸ ಮಾಡೋಣ. ಬೇಗ ವಿಚಾರಿಸ್ಕೊಂಡು ಪಾಪ. ಆಂಟಿ, ನಮ್ಮ ಮನೆಗೆ ಹೋಗಿ ಬರ್ತೀವಿ. ಓಕೆ, ಹೋಗಿ ಬನ್ನಿ. ಕಲ್ಕಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಚೆಲ್ಲು ಚೆಲ್ಲಾನೆ ಉದುರಮ್ಮ. ಸುಮಾ ಸುಮಾ. ಬಂದೆ. ಏನಪ್ಪ ಶಂಕರ? ಸುಮಾ ಅಡ್ಗೆ ಮನೆಗಿದ್ದಾಳೆ. ಓಹೋ, ಯಾರೋ ಬಂದಾಗಿದೆ.
ಅಲ್ಲಪ್ಪ, ತಾರಸಿ ಮೇಲೆ ಬಿದ್ದಿರೋ ಕೊಳೆಯಾಗಿರಲ್ವಾ? ಮಳೆ ನೀರು ಬಹಳ ಶುದ್ಧವಾದ ನೀರು. ಹಾ, ಬನ್ನಿ ಒಂದು ಸಣ್ಣ ವಿಡಿಯೋ ತೋರಿಸ್ತೀನಿ. ಹಾ, ತೋರ್ಸಪ್ಪ. ನೀರೇ ಸಿಗಲಿಲ್ಲ, ಎಂತ ಮಾಡುದು? ಇದು ಸುಮ್ಮನೆ ಏ ಗುಂಡ, ನೀನ್ ತಗೊಂಡ್ಬರ್ತೀನಿ, ಸುಮ್ಮನಿರು. ಸ್ವಲ್ಪ ನೀರಿಡಿ. ಏನ್ ಪದಾರ್ಥ ಬಿಡ್ತು ಮಾರ್ರೆ? ಬೇಗ ಖಾಲಿ ಆಯ್ತು ನೀರಲ್ಲಿ, ಎಷ್ಟು ಕಡಿಮೆ. ಅಯ್ಯೋ, ನೀರಲ್ಲ. ನಾನು ಕುಡಿಯಕ್ಕೆ ನೀರಿಲ್ಲ. ನೋಡಿದ್ರೆ ಗಿಡಕ್ಕೆ ಹಾಕ್ತಿದ್ದಾನೆ. ಅಲ್ಲ ಅಲ್ಲ, ಊರಲ್ಲಿ ಕೆರೆ ಬಾವಿ ಬೋರ್ಗಳೆಲ್ಲ ನೀರು ಬತ್ತಿ ಹೋಗ್ಬಿಟ್ಟಿದೆ. ಜನ ಕುಡಿಯೋ ನೀರಿಗೂ ಬಗ್ಗಾಡ್ತಿದ್ದಾರೆ. ಅದ್ರ ಮೇಲೆ ನೀವು ನೀರು ತರಕ್ಕೂ ಬರ್ತಾ ಇಲ್ಲ. ನೀರು ಗಿಡಗಳಿಗೆಲ್ಲ ಹಾಕ್ತಾ ಇದ್ದೀರಾ. ಎಲ್ಲಿಂದ ಬರುತ್ತೆ? ಹೇಗೆ ಬರುತ್ತೆ ಇದೆಲ್ಲ? ಇದೇನು ದೊಡ್ಡ ಪವಾಡ ಅಲ್ಲ. ಇಚ್ಛಾಶಕ್ತಿ ಚೆನ್ನಾಗಿದೆ ಸಾಕು. ನಮ್ಮ ಮನೆಯಲ್ಲೇ ಅಳವಡಿಸ್ಕೋಬಹುದು. ನಾನು ಮನೆಗೆ ಇರ್ಬೇಕಾದ್ರೆ ಕುಡಿಯುವ ನೀರು ನೈರ್ಮಲ್ಯವಾಗಿ ಇಂಜಿನಿಯರ್ ಕೇಳಿ ನಾನು ಸಲಹೆ ಪಡೆದಿದ್ದೆ. ವೈಜ್ಞಾನಿಕವಾಗಿ ಟ್ಯಾಂಕ್ ಅನ್ನ ನಿರ್ಮಿಸುವುದಕ್ಕೆ ತಿಳಿಸಿದ್ರು. ಅದರಂತೆ ಮಳೆ ಕುಡಿನ ಅಳವಡಿಸಿದೆ. ಮಳೆ ಬಂದಂತಹ ಸಂದರ್ಭದಲ್ಲಿ ಮನೆ ಮೇಲಿದ್ದ ನೀರು ಹಾಗೆ ಹರಿದು ಹೋದಂತೆ ನೀರು ಬೀಳುವ ಜಾಗಕ್ಕೆ ಪೈಪ್ ಅನ್ನ ಅಳವಡಿಸಿದ್ದೀವಿ. ಆ ಪೈಪಿನ ಮೂಲಕ ಆಗುವಂತ ನೀರಿಗೆ ಶುದ್ಧವಾಗಿಸಲು ಒಂದು ಚಿಕ್ಕ ಟ್ಯಾಂಕ್ ಅಥವಾ ಡ್ರಮ್ ಅನ್ನು ಇಟ್ಟು ಅಲ್ಲಿ ಫಿಲ್ಟರ್ ಜೋಡಿಸಿದ್ದೀವಿ. ಅದರಿಂದ ನೀರು ಮನೆ ಟ್ಯಾಂಕ್ ಕೊಟ್ಟು ಮಾಡಿದ್ದೀವಿ. ಅಣ್ಣ, ಟ್ಯಾಂಕಲ್ಲಿ ನೀರು ಹಾಳಾಗಲ್ಲ. ಇಲ್ಲಮ್ಮ, ಮನೆ ನಿರ್ಮಿಸುವಾಗ ವೈಜ್ಞಾನಿಕವಾಗಿ ಟ್ಯಾಂಕ್ ಇದ್ದೀವಿ. ಮನೆ ಮೇಲೆ ಬಿದ್ದ ನೀರು ಇದಕ್ಕೆ ಮಾತ್ರ ಹೋಗುತ್ತೆ. ಹಾಗೆ ಮನೆಯೊಳಗೆ ಟ್ಯಾಂಕ್ ನಲ್ಲಿ ಸಂಗ್ರಹವಾದ ನೀರು ಶುದ್ಧವಾಗಿರುತ್ತೆ. ಅದನ್ನ ಯಾವಾಗ ಬೇಕಾದ್ರೂ ಬಳಸಬಹುದು. ಈ ನೀರು ಸಿಹಿಯಾಗಿ ತಿಳಿಯಾಗಿರುತ್ತೆ. ಆ ಟ್ಯಾಂಕ್ ಅಲ್ಲಿರುವ ನೀರನ್ನ ಹೊರಭಾಗದಲ್ಲಿರುವ ದೊಡ್ಡ ಟ್ಯಾಂಕ್ ಬಿಟ್ಕೊಂಡು ಬಳಸಬಹುದು. ನೀವು ನಿಮ್ಮ ಮನೆಗಳಿಗೆ ಮಳೆ ಕೊಯ್ಲು ಅಳವಡಿಸ್ಕೊಂಡ್ರೆ ನೀವು ನಂತರ ವರ್ಷ ಪೂರ್ತಿ ಬಳಸಬಹುದು. ಬಹಳ ಸಂತೋಷ ಶಿವಕುಮಾರ್ ಅವರೇ, ನಾವು ಕೂಡ ಇದನ್ನ ಮಾಡಿಸ್ತೀವಿ. ಹೌದು, ನೀವು ಬಂದದ್ದು ಬಹಳ ಸಂತೋಷ. ಇಲ್ಲಿ ಕಾಫಿ ತರ್ತೀನಿ. ಬೇಡ, ಕಾಫಿ ಟೀ ಕುಡಿಯೋ ಅಭ್ಯಾಸ ನನಗಿಲ್ಲ. ಸರಿ, ನಾನು ಬರ್ತೀನಿ. ಯಾಕೆ ಶಿವಕುಮಾರ್ ಅವರೇ, ಬನ್ನಿ. ಅಕ್ಷಿ, ಅಕ್ಷಿ, ಏನ್ ಮಾಡ್ತಿದ್ಯಾ ಅಜ್ಜಿ? ಅಕ್ಷಿ, ತಿಂಡಿ ಏನಿವತ್ತು? ಏನಿವತ್ತು? ತುಂಬಾ ಹಸ್ವಾಗಿದ್ಯಾ? ಮೊಳಕೆ ಕಟ್ಟಿರೋ ಹಸಿರು ಕಾಳು ಮುಸ್ಲಿ ಮಾಡಿದೀನಿ. ಕೈ ಕಾಲು ತೊಳ್ಕೊಂಡ್ ಬಾ, ಕೊಡ್ತೀನಿ. ಅಜ್ಜಿ, ನೀನ್ ಯಾಕೆ ಇಷ್ಟೊಂದು ಕಷ್ಟ ತಗೋತ್ಯಾ? ಹೊರ್ಗಡೆ ಹೋದ್ರೆ ಪಿಜ್ಜಾ, ಬರ್ಗರ್, ಗೋಬಿ ಮಂಚೂರಿ ಸಿಗೋ ಈ ಕಾಲದಲ್ಲಿ ನೀನ್ ಯಾಕೆ ಕಷ್ಟ ತಗೋತ್ಯಾ? ನಿಮ್ಮ ಅಮ್ಮ ಹೇಳಿದ್ರು ಹೆಂಗಸ್ರು ಜಾಸ್ತಿ ಬಿಸ್ಕೆಟ್ ತಿಂದ್ರೆ ಗರ್ಭಕೋಶ ಕ್ಯಾನ್ಸರ್ ಬರೋ ಅವಕಾಶಗಳು ಜಾಸ್ತಿ ಅಂತೆ. ಹೌದಾ? ಕಾಳನ್ನ ಕುಡಿದಾಗೇನೆ ಅಂದ್ರೆ ನಡೆಯುತ್ತೆ. 2 ದಿನ ಬಿಟ್ಟು ನೋಡಿದ್ರೆ ಮೊಳಕೆ ಹೊಡೆದಿರುತ್ತೆ. ಇವಾಗ ಹೇಳ್ತಲ್ಲ, ಅದನ್ನೆಲ್ಲ ತಿನ್ನೋ ಬದಲು ಕಾಯಿ ತಿಂದ್ರೆ ಅದೇ ಒಳ್ಳೇದೇ ಅಲ್ವಾ? ಯಾಕೆ ನನ್ನ ಕೈ ರುಚಿ ಇಷ್ಟ ಆಗಲ್ವಾ? ಅಜ್ಜಿ, ಈ ಅಡ್ಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ರುಚಿಯಾದ ಅಡ್ಗೆ ಮಾಡ್ತೀಯ, ಅದನ್ನ ನಾವು ಖುಷಿಯಾಗಿ ತಿಂತೀವಿ. ಸಾಕು ಹೋಗಿದ್ದು ಅದ್ ಸರಿ, ನೀನೇ ಇಷ್ಟೊಂದು ತಿಂತಾ ಇದೀಯಾ? ಅಜ್ಜಿ, ಹೊರಗಡೆ ಹೋದ್ರೆ ಬರೀ ಧೂಳು ಹೊಗೆ ಅಷ್ಟೇ. ನಮ್ ಫ್ಯಾನ್ ನಿಂತಿದ್ದಾಗೆ ಪಕ್ಕದಲ್ಲಿ ನನ್ನನ್ನು ಬರ್ರೋಂತೋಯ್ತು. ಅದು ಕಪ್ಪೊಗೆ ಉಳ್ತಾ ಇತ್ತು. ಏನಮ್ಮ ಮಾಡೋದು? ಈ ವಾಹನಗಳಿಂದ ಉಂಟಾಗ್ತಾ ಇರೋ ವಾಯು ಮಾಲಿನ್ಯ ದಿನ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದರಿಂದ ಕೆಮ್ಮು, ನೆಗಡಿ, ಅಸ್ತಮಾ, ಅಲರ್ಜಿ ಮುಂತಾದ ಕಾಯಿಲೆಗಳು ಉಂಟಾಗ್ತಾ ಇದೆ. ಅಮ್ಮ, ನಮ್ ವಿಷಯ ಬಿಡು. ಆ ಟ್ರಾಫಿಕ್ ಪೊಲೀಸ್ ಸಿಗ್ನಲ್ ನಿಲ್ತಾರಲ್ಲ, ಅವ್ರ ಪರಿಸ್ಥಿತಿ ಯೋಚನೆ ಮಾಡು. ಎಷ್ಟು ಕಷ್ಟ ಅಲ್ವಾ? ಏನದು? ಯಾರ ಕಷ್ಟ ಸುಖದ ಬಗ್ಗೆ ಚರ್ಚೆ ನಡೀತಿದೆ? ಅದೇ ಬಾ, ಈ ವಾಯು ಮಾಲಿನ್ಯದಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಮಾತಾಡ್ತಿದ್ವಿ. ಅಲ್ಲ, ಈ ವಾಯು ಮಾಲಿನ್ಯ ಮಾಡ್ತಾರಲ್ಲ ಈ ಜನ, ಇವ್ರಿಗೊಂದು ಕಾನೂನು ಅಂತಿಲ್ವಾ? ಯಾಕಿಲ್ಲ ಅಂದ್ರೆ ನಮ್ಮ ಸಂವಿಧಾನದಲ್ಲಿರೋ ನಿಯಮಗಳಲ್ಲದೆ ದ ಏರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆಕ್ಟ್
ಎಂದು ಪರಿಸರನ ಹಾಳು ಮಾಡಲ್ಲ. ಹೌದಪ್ಪ, ಅದಕ್ಕೆಲ್ಲ ನಮ್ಮ ಹಿರಿಯರು ಹೇಳಿರೋದು ಮನೆಯಲ್ಲಿ ಹೆಣ್ಣೊಬ್ರು ಕಲಿತರೆ ಇಡೀ ಕುಟುಂಬ ಕಲಿತಂತೆ ಅಂತ. ಹಾಗೆ ಮನೆ ಗೃಹಿಣಿಗೆ ಪರಿಸರದ ಸುಸ್ಥಿರತೆ ಅರಿವಿದ್ರೆ ಸಾಕು, ಅದು ಮಕ್ಕಳಿಗೂ ಗೊತ್ತಾಗುತ್ತೆ, ಅವರು ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಹೌದಂತೆ, ಅದನ್ನ ಪರಿಸರ ಶಿಕ್ಷಣ ಅಂತ ಕರೀತಾರೆ. ಅಡುಗೆ ಮನೆ ವಿಜ್ಞಾನ ಪ್ರಯೋಗಾಲಯ. ಸಣ್ಣ ಸಣ್ಣ ವಿಷಯಗಳು, ಉದಾಹರಣೆಗೆ ಏನನ್ನಾದರೂ ಬೇಯಿಸುವಾಗ ಪಾತ್ರೆಗಳಿಂದ ಮುಚ್ಚಳ ಮುಚ್ಚೋದು, ಬಳಸದಿರುವಾಗ ಲೈಟ್, ಟಿವಿ, ಫ್ಯಾನ್ಗಳನ್ನ ಆಫ್ ಮಾಡೋದು. ನಲ್ಲಿನ ಪೂರ್ತಿಯಾಗಿ ಲೀಕ್ ಆಗದ ಹಾಗೆ ನಿಲ್ಲಿಸೋದು. ಏನಾದರೂ ಪದಾರ್ಥ ಬೆಂದ ಮೇಲೆ ಗ್ಯಾಸಿನ ಉರಿಯನ್ನು ಸಣ್ಣ ಮಾಡೋದು. ಬೇಯಿಸೋದಕ್ಕೆ ಪ್ರೆಷರ್ ಕುಕ್ಕರ್ ಉಪಯೋಗಿಸೋದು. ಪರವಾಗಿಲ್ವೇ, ಎಷ್ಟು ವಿಷಯ ತಿಳ್ಕೊಂಡಿದ್ಯಾ? ಹೌದಜ್ಜಿ, ಪಾತ್ರೆ ತೊಳೆದ, ಬಟ್ಟೆ ತೊಳೆದ ನೀರನ್ನ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಬಳಕೆ ಮಾಡೋದು. ಅಗತ್ಯ ಇದ್ದಷ್ಟು ಮಾತ್ರ ಸೋಪು, ಡಿಟರ್ಜೆಂಟ್ಗಳನ್ನ ಬಳಸೋದು. ನಮ್ಮ ಮನೆಯ ಕಸವನ್ನ ಹಸಿ, ಒಣ ಮತ್ತು ಅಪಾಯಕಾರಿ ಕಸ ಅಂತಾನೆ ಬಳಸೋದು. ಸರಿ ಹೋಯ್ತು. ಇಲ್ಲಿ ಮಕ್ಕಳಿಗೆ ಹೇಳ್ಕೊಡೋದು ಏನಾದ್ರು ಬಾಕಿ ಇದೆ ಅಂತ ಅನ್ಸುತ್ತಮ್ಮ? ಹೌದು ಕಣೋ, ಇವ್ರಿಗೆ ಎಲ್ಲ ವಿಷಯ ಗೊತ್ತಿದೆ. ಹೇಳ್ಕೊಡೋದು ಒಂದು ಮುಖ್ಯವಾದ ವಿಷಯ ಇದೆ. ಹೌದಾ? ಏನದು? ಇವೆಲ್ಲ ಗೊತ್ತಿದ್ರು ನಮ್ಮ ಹೆಣ್ಮಕ್ಳು ಅದನ್ನ ರೂಢಿಯಲ್ಲಿ ತರಲ್ಲ, ಅಂದ್ರೆ ಸರಿಯಾಗಿ ಪಾಲಿಸಲ್ಲ. ಇದನ್ನ ನಮ್ಮ ನಿತ್ಯ ಜೀವನದಲ್ಲಿ ಪಾಲಿಸಿದಾಗ ಮಾತ್ರ ಸುಸ್ಥಿರ ಪರಿಸರನ ಉಳಿಸೋದು ಸಾಧ್ಯ. ನಡೀರಿ ಮಕ್ಕಳ, ಊಟ ಸಸ್ಯವಾಗಿಲ್ವಾ? ಅಯ್ಯೋ ಮರೆಯ ಚಾರು, ಅದನ್ನ ಊಟ ಮಾಡೋ ನಂತರ ಮಾಡಿದ್ರಾಯ್ತು. ಊಟದ ತಟ್ಟೆಯಲ್ಲಿ ಊಟ ಬಿಟ್ಟು ವ್ಯರ್ಥ ಮಾಡಿರೋದು ಕೂಡ ನೈಸರ್ಗಿಕ ಸಂಪನ್ಮೂಲದ ರಕ್ಷಣೆ. ನಡೀರಿ ನಡೀರಿ, ಊಟ ಮಾಡೋಣ. ನೋಡಿದ್ರಲ್ಲ, ಅಡುಗೆ ಮನೆಯೇ ವಿಜ್ಞಾನ ಪ್ರಯೋಗಾಲಯ ಎಂದು ಯಾರು ತಿಳಿದೇ ಇಲ್ಲ. ಈ ಪ್ರಯೋಗಕ್ಕೆ ಹೆಸರಿದ್ದರೆ ಆರೋಗ್ಯವೇ ಭಾಗ್ಯ. ಮತ್ತೆ ನೋಡಿದ್ರಲ್ಲ, ಮಹಿಳೆ ಹೇಗೆ ಪರಿಸರ ಸಂರಕ್ಷಣೆ ಮಾಡ್ತಾಳೆ ಅಂತ. ಪ್ರಕೃತಿಯನ್ನೇ ಸ್ತ್ರೀ ರೂಪದಲ್ಲಿ ಕಾಣುವ ನಾವು ಆಕೆ ಪರಿಸರ ಸಂರಕ್ಷಣೆ ಕಾರ್ಯವನ್ನ, ತಿಳುವಳಿಕೆಯನ್ನ ಕಡೆಗಣಿಸಬಾರದು. ನೀವು ಯಾವಾಗಲೂ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿರಬೇಕು. ಸಾಮಾನ್ಯ ಮಹಿಳೆ ಕೂಡ ವಿಜ್ಞಾನಿಯೇ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲು ಬೆಳ್ಳು ಸಿಹಿಗೆ ಬೆಳೆಯೋಣ, ಬೆಳ್ಳು ಸಿಹಿಗೆ ಬೆಳೆಯೋಣ ಮುದ್ದಾಯ್ನ, ಬೆದ್ದೊಂದು ಕಡೆಗೆ ಜನರೇನ, ಬೆದ್ದೊಂದು ಕಡೆಗೆ ಜನರೇನ. ರಶ್ಮಿತಾ ಸಾಧನೆ ಸೋಡ, ಕೀರ್ತನಾಪುರಿ, ಚಂದನ ಎನ್, ಭೂಮಿಕಾ. ಟೀಚರ್ಸ್